ಹೆಲಿಕಾಪ್ಟರ್ ಹೋಗ್ತಾರೆ, ಸಿದ್ದರಾಮಯ್ಯನವರು ಪ್ರೈವೇಟ್ ಜೆಟ್ಟಲ್ಲಿ ಹೋಗ್ತಾರೆ, ನನ್ನಂತೂ BMW ಕಾರಲ್ಲಿ ಹೋಗ್ತಾನೆ, ಇನ್ನೊಬ್ಬ ಆಟೋದಲ್ಲಿ ಹೋಗ್ತಾನೆ, ಇನ್ನೊಬ್ಬ ಸೈಕಲಲ್ಲಿ ಹೋಗ್ತಾನೆ, ಇನ್ನೊಬ್ಬ ಟೂ ವೀಲರ್ಗೆ ಹೋಗ್ತಾನೆ, ಇನ್ನೊಬ್ಬ ನಡ್ಕೊಂಡು ಹೋಗ್ತಾನೆ. ಸರ್, ಈ ಸವಾರಿ ವ್ಯವಸ್ಥೆ ಇದೆಯಲ್ಲ, ಅದು ಅವರ ಹೆಚ್ಚಿಗೆ ಇದ್ರೆ ಓಡಿಸ್ತಾರೆ. ಯಾಕೆ ಕ್ಲಾಶ್ ಆಗ್ತದೆ? ನಾನು ಕಾನೂನು ಕೇಳಿದೆ, ಅವ್ರು ಕಾನೂನು ಬಿಟ್ಟು ಕೇಳಿದ್ರು ಅಷ್ಟೇ. 25,000 ಆಟೋನ ಬಿಟ್ಟು ಮಿಕ್ಕಿದ್ದೆಲ್ಲ ಸೀಸ್ ಮಾಡಿ ಯಾಕಿಂತ. ಈಗ ಸರ್ ಮತ್ತೊಂದು ಕ್ವಶನ್ ಅಂದ್ರೆ, ಕಂಪನಿಲಿ ಸ್ವಲ್ಪ ಕಡಿಮೆ ಸಂಬಳ ಇರುತ್ತೆ, ಅವ್ರು ಪಾಪ ಕೆಲವೊಬ್ರು ಏನ್ ಮಾಡ್ತಾರೆ, ಬೈಕ್ ತಗೊಂಡು ಓಲಾ ಊಬರ್ ಬೈಕ್ ಟ್ಯಾಕ್ಸಿ ಮಾಡ್ತಾರೆ. ಅದೊಂದು ದೊಡ್ಡ ಕೇಸ್ ಆಯ್ತು. ನೀವು ಕೂಡ ದೊಡ್ಡ ಹೋರಾಟ ಮಾಡಿದ್ರಿ. ನಾನು ಒಬ್ಬ ಓಲಾ ಊಬರ್ ಅನ್ನ ಪರ್ಮಿಷನ್ ತೆಗೆದುಕೊಂಡು ಬಂದೇ ಕೊಡ್ತೇನೆ ಅಂದಲ್ಲ, ಜನರಿಗೆ ಬಿಡಬೇಕು ಸರ್. ಈಗ DK ಶಿವಕುಮಾರ್ ಹೆಲಿಕಾಪ್ಟರ್ ಹೋಗ್ತಾರೆ, ಸಿದ್ದರಾಮಯ್ಯನವರು ಪ್ರೈವೇಟ್ ಜೆಟ್ಟಲ್ಲಿ ಹೋಗ್ತಾರೆ, ನನ್ನಂತೂ BMW ಕಾರಲ್ಲಿ ಹೋಗ್ತಾನೆ, ಇನ್ನೊಬ್ಬ ಆಟೋದಲ್ಲಿ ಹೋಗ್ತಾನೆ, ಇನ್ನೊಬ್ಬ ಸೈಕಲಲ್ಲಿ ಹೋಗ್ತಾನೆ, ಇನ್ನೊಬ್ಬ ಟೂ ವೀಲರ್ಗೆ ಹೋಗ್ತಾನೆ, ಇನ್ನೊಬ್ಬ ನಡ್ಕೊಂಡು ಹೋಗ್ತಾನೆ. ಸರ್, ಈ ಸವಾರಿ ವ್ಯವಸ್ಥೆ ಇದೆಯಲ್ಲ, ಅದು ಅವರವ್ರ ಇಚ್ಛೆಗೆ ಬಿಟ್ಟಿದೆ. ಬಟ್ ಅದು ಕೇಸ್ ಕೂಡ ಆಯ್ತು ಅಂದ್ರೆ, ಆಟೋ ಕೇಸ್ ಆಗಿದ್ರು. ಕೇಂದ್ರ ಸರ್ಕಾರ ಬಳಸ್ಬೋದು ಅಂತ ಕೊಟ್ಟಿದೆ. ಈ ಕ್ಯಾಬ್ ಮತ್ತೆ ಆಟೋ ಡ್ರೈವರ್ಗಳು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಅಲ್ಲಿ. ಬಟ್ ನಿಮ್ಮ ಮತ್ತು ಈ ಆಟೋ ಸಂಘದವ್ರ ಜೊತೆ ಒಂಚೂರು ಕ್ಲಾಶ್ ಆಯ್ತು ಅಂದ್ರೆ, ಈ ಸೋಷಿಯಲ್ ಮೀಡಿಯಾ ಕ್ಲಾಶ್ ಆಯ್ತು. ಪರ್ಮಿಟ್ ಇಲ್ದ್ರೆ ಓಡಿಸ್ತಾರೆ, ಏನ್ ಯಾಕೆ ಕ್ಲಾಶ್ ಆಗ್ಬಾರ್ದು? ನಾನು ಕಾನೂನು ಕೇಳಿದೆ, ಅವ್ರು ಕಾನೂನು ಬಿಟ್ಟು ಕೇಳಿದ್ರು ಅಷ್ಟೇ. 1,71,000 ಆಟೋಗಳು ಪರ್ಮಿಟ್ ಇದೆ. ಅಲ್ಲಿ ತನಕ ಯಾರಿಗೂ ಗೊತ್ತಿರಲಿಲ್ಲ ಅಷ್ಟಿದೆ ಅಂತ. ಪರ್ಮಿಷನ್ 25 ಲಕ್ಷ ಆಟೋಗಳು ಓಡ್ತಾ ಇದೆ ಅಂತ ಒಂದು ಸರ್ವೆ ಹೇಳುತ್ತೆ. ನಾನು ಕೇಳೋದೇನಂದ್ರೆ, 1,75,000 ಆಟೋನ ಬಿಟ್ಟು ಮಿಕ್ಕಿದ್ದೆಲ್ಲ ಸೀಸ್ ಮಾಡಿ ಯಾಕಿಂತ. ಒಂದು 10,000 15,000 ಆಟೋಗಳನ್ನ ಸೀಸ್ ಮಾಡಿದ್ರು. ಆಮೇಲೆ ಅವ್ರ ಪಾಡಿಗೆ ಅವರೇ ಗೊತ್ತಿಲ್ಲ, ಒಂದಷ್ಟು ಜನ ಓಡೋದ್ರಂತೆ, ಒಂದಷ್ಟು ಜನ ಬೆಂಗಳೂರು ಬಿಟ್ಟಂತೂ ಓಡಾಗೋರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆಟೋಗಳವರು ನನ್ನ ಕಾಡದಿಂದ ಬೆಂಗಳೂರು ಬಿಟ್ಟಂತೂ ಹೋಗಿದ್ರು. ಒಂದು 10,000 ಆಟೋವರೆಗೂ ಸೀಸ್ ಮಾಡಿದ್ರು. ಸೀಸ್ ಆಗಿರೋ ಆಟೋನೇ ಯಾರು, ಯಾಕಂದ್ರೆ ಪರ್ಮಿಟೇ ಇಲ್ಲ ಸರ್. ನೋಡಿ, ಬರೀ ನೀವು ರಿಜಿಸ್ಟ್ರೇಷನ್ ಒಂದೇ ಸಾಲದು, ಮತ್ತೆ ನಿಮಗೆ ಪೊಲ್ಯೂಷನ್ ಬೋರ್ಡ್ ನಾಮ್ಸ್ ಒಂದೇ ಸಾಲದು, ನಿಮ್ಗೆ ಇವನ್ ಇದು ಬೇಕಾಗಿದೆ ನೋಡಿ, ಪರ್ಮಿಟು ಬೇಕಾಗಿದೆ. ಪರ್ಮಿಟ್ ಇಲ್ದ್ರೆ ಆಟೋ ನೋಡಿಸ್ತೀರಾ? ಸೊ ಯಾವುದೋ ಒಂದು ಕಿತ್ತೋಗಿರೋ ಆಟೋ ದಾವಣಗೆರೆ ತಂದ್ಬಿಡೋದು, ಒಂದು 20,000 ರೂಪಾಯಿಗೆ ಅದಕ್ಕೊಂದು ಗ್ರೀನ್ ಮಣ್ಣು ಹೊಡ್ಬಿಡೋದು, ಒಂದು ಎಲ್ಲ ಟಾರ್ಪಲ್ ಹಾಕ್ಬಿಡೋದು, ಒಂದು ಡೂಪ್ಲಿಕೇಟ್ ನಂಬರ್ ಹಾಕ್ಬಿಡೋದು, ಒಂದು ಕಾಕಿ ಬಟ್ಟೆ ಹಾಕೊಂಬಿಟ್ಟು ಕನ್ನಡ ಪರ ಹೋರಾಟಗಾರ ಅಂತ ಅಂದ್ಕೊಂಡು ಅಲ್ಲಿ ಪುಂಗೋದು, ಅವ್ರ ಹತ್ರ ಅದು ವಸೂಲಿ ಮಾಡೋದು. ಇದು ಬೇಡ ಸರ್. ಮೀಟ್ರ್ ಹಾಕಬೇಕು, ಯೂನಿಫಾರ್ಮ್ ಹಾಕಬೇಕು, ಡಾಕ್ಯುಮೆಂಟ್ಸ್ ಇಕ್ಕೊಬೇಕು, ಪರ್ಮಿಟ್ ಇಕ್ಕೊಬೇಕು, ನಿನ್ನ ಲೈಸೆನ್ಸ್ ಡಾಕ್ಯುಮೆಂಟ್ಸ್ ಇರಬೇಕು, ನೀಟಾಗಿ ಕಣ್ಣಲ್ಲಿ ಗೀಜ್ ಇರಬಾರ್ದು, ಈ ಬಾಯಿ ತುಂಬ ಗಲೀಜ್ ಇರಬಾರ್ದು. ಯಾಕಂದರೆ ಅದರಿಂದ ಪೊಲ್ಯೂಷನ್ ಆಗುತ್ತೆ. ಇನ್ಫ್ಯಾಕ್ಟ್ ಮುಂದಿನ ದಿನಗಳಲ್ಲಿ ಆ ನಾರ್ಮ್ಸನ್ನು ಮಾಡೋಕ್ಕೆ ನಾನು ಹೇಳ್ಬೇಕು ಅಂತಿದ್ದೀನಿ. ಈಗ ಎಲ್ಲಡಿಕೆ ಹಾಕೋದು, ದಮ್ ಹೊಡಿಯೋದು, ಇವನು ಕೂಡ ಗಾಡಿ ಓಡಿಸ್ಬೇಕಾದ್ರೆ ಇವ್ರು ಮಾಡಬಾರ್ದು. ಇಯರ್ಫೋನ್ ಹಾಕೋದು, ಯಾಕಂದರೆ ಆಕ್ಸಿಡೆಂಟ್ಸ್ ಆಗುತ್ತೆ.